ಮಂಗಳೂರಿನಲ್ಲಿ ಓಪನ್ ಆಯಿತು ನ್ಯಾಚುರಲ್ಸ್ ಐಸ್ ಕ್ರೀಮ್ ಅವರ ಹೊಸ ಔಟ್ಲೆಟ್. ಮಂಗಳೂರಿನ ಜನತೆಗೋಸ್ಕರ ಮಾಡಿದ್ದು, ಅವರ ಡಿಮಾಂಡ್ಗೋಸ್ಕರ ಮಾಡಿದ್ದು. ಹೇಗಿದೆ ನೋಡಿ, ಕದ್ರಿ ರಸ್ತೆಯಲ್ಲಿ ಇಂದು ಉದ್ಘಾಟನೆಯಾದ ನ್ಯೂ ಬ್ರಾಂಚ್. ರಘುನಂದನ್ ಕಾಮತ್ ಅವರ ವಿಶೇಷವಾದಂತ ಕೊಡುಗೆ ಈ ವಿಡಿಯೋದಲ್ಲಿದೆ. ನ್ಯಾಚುರಲ್ಸ್ ಐಸ್ ಕ್ರೀಮ್ ಹೊಸ ಔಟ್ಲೆಟ್ ನ ಫಸ್ಟ್ ಲೋ. ಇನ್ನೂ ಹೆಚ್ಚು ಫ್ಲೇವರ್ ಬರಲಿ ಅಂತ ಆಶಿಸ್ತೇನೆ. ಮುಂಬೈನ ಐಕಾನಿಕ್ ನ್ಯಾಚುರಲ್ಸ್ ಐಸ್ ಕ್ರೀಮ್ ಅವರ ಮತ್ತೊಂದು ಶಾಖೆ ಮಂಗಳೂರಿನಲ್ಲಿ ಉದ್ಘಾಟನೆಗೊಂಡಿದೆ. ಟ್ರಾಪಿಕಲ್ ಫ್ಲೇವರ್ಸ್ ಹಾಗೆ ಹಳೆಯ ನೆನಪುಗಳನ್ನ ಮೆಲುಕು ಹಾಕುವ ಐಸ್ ಕ್ರೀಮ್ ಬ್ರ್ಯಾಂಡ್ ಈಗ ಮಂಗಳೂರಿನ ಜನತೆಗೆ ಐಸ್ ಕ್ರೀಮ್ ಸವಿಯಲು ಹೊಸ ಜಾಗವನ್ನ ಸೃಷ್ಟಿ ಮಾಡಿದೆ. ಹೌದು, ಮಂಗಳೂರಿನ ಕದ್ರಿ ರಸ್ತೆಯಲ್ಲಿ ತನ್ನ ಹಳೆಯ ಶಾಖೆಯ ಪಕ್ಕದಲ್ಲೇ ನ್ಯಾಚುರಲ್ಸ್ ಐಸ್ ಕ್ರೀಮ್ ತನ್ನ ಹೊಸ ಬ್ರಾಂಚ್ ಆರಂಭಿಸಿದೆ. ಕೇವಲ ಹಣ್ಣು, ಸಕ್ಕರೆ ಹಾಗೂ ಹಾಲಿನಿಂದ ತಯಾರಿಸುವ ಇವರ ಐಸ್ ಕ್ರೀಮ್ ತಿಂದು ವಾವ್ ಅಂತ ಹೇಳುವವರೇ ಹೆಚ್ಚು. ಯಾವ ಸೀಸನ್ನಲ್ಲಿ ಯಾವ ಐಸ್ ಕ್ರೀಮ್ ಹೆಚ್ಚಾಗಿ ಜನ ತಿಂತಾರೆ ಅನ್ನೋದು ಇವರಿಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಹಲಸಿನ ಹಣ್ಣು ಬಂದಾಗ ಜಾಕ್ ಫ್ರೂಟ್ ಐಸ್ ಕ್ರೀಮ್, ಮಾರುಕಟ್ಟೆಗೆ ಲಿಚ್ಚಿ ಬಂದಾಗ ಲಿಚ್ಚಿ ಐಸ್ ಕ್ರೀಮ್, ಹೀಗೆ ಸಮಯ ಹಾಗೆ ರುಚಿಗೆ ಇನ್ನೊಂದು ಹೆಸರೇ ಈ ನ್ಯಾಚುರಲ್ಸ್ ಐಸ್ ಕ್ರೀಮ್. 40 ವರ್ಷದ ಅನುಭವವಿರುವ ಶ್ರೀ ರಘುನಂದನ್ ಕಾಮತ್ ಸ್ಥಾಪಿತ ನ್ಯಾಚುರಲ್ಸ್ ಐಸ್ ಕ್ರೀಮ್ ತನ್ನ ಹೊಸ ಹಾಗೂ ದೊಡ್ಡ ಶಾಖೆಯನ್ನ ಮಂಗಳೂರಿನಲ್ಲಿ ಆರಂಭಿಸಿದೆ. ಸೀತಾಫಲ, ಶಿಯಾಳ, ರೋಸ್ಟೆಡ್ ಆಲ್ಮಂಡ್ ಹಾಗೂ 21ಕ್ಕೂ ಹೆಚ್ಚು ಐಸ್ ಕ್ರೀಮ್ ಫ್ರಿಡ್ಜ್ ನಲ್ಲಿದ್ದು ಸೀಸನ್ಗೆ ತಕ್ಕಂತೆ ಕಾಲಾ ಜಾಮೂನ್, ಹಲಸಿನ ಹಣ್ಣು, ಲಿಚ್ಚಿ ಹಾಗೂ ಇನ್ನಷ್ಟು ಫ್ಲೇವರ್ಸ್ಗಳು ಲಭ್ಯವಿರಲಿದೆ. ಐಸ್ ಕ್ರೀಮ್ ಸ್ಕೂಪ್ನೊಂದಿಗೆ ಐಸ್ ಕ್ರೀಮ್ ಶೇಕ್ಸ್ ಲಭ್ಯವಿರಲಿದೆ. ಇದು 14ನೇ ವರ್ಷ ಸ್ಟಾರ್ಟ್ ಆಗಿ, ಮತ್ತೆ ಜನರ ತುಂಬ ಡಿಮಾಂಡ್ ಇಟ್ಟು ನಿಮ್ಮದು ಸ್ವಲ್ಪ ಜನರಿಗೆ ಕೂತ್ಕೊಳ್ಳಿಕ್ಕೆ ಸ್ವಲ್ಪ ಜಾಗ ಬೇಕು ಸೊ ಹೇಳ್ತಿದ್ರು. ಸೊ ಅದಕ್ಕೋಸ್ಕರ ನಾವು ಇದನ್ನು, ನಮಗೆ ದೇವರ ದಯದಿಂದ ಇಲ್ಲಿ ಹತ್ರನೇ ಜಾಗ ಸಿಕ್ಕಿತ್ತು. ಸೊ ನಾವು ಈಗ ಅಲ್ಲಿಕ್ಕಿಂತ ಸ್ವಲ್ಪ ಕೂತ್ಕೊಳ್ಳುವ ವ್ಯವಸ್ಥೆ ಎಲ್ಲ ಮಾಡಿದ್ದೇವೆ ಈಗ. ಸೊ ಎಲ್ಲರೂ ಬಂದರು. ಇದು ಮಂಗಳೂರಿನ ಜನತೆಗೋಸ್ಕರ ಮಾಡಿದ್ದು ನಾವು, ಅವರ ಡಿಮಾಂಡ್ಗೋಸ್ಕರ ಮಾಡಿದ್ದು ನಾವು. ಮತ್ತು ನಮ್ಮ ಓನರ್ RS ಕಾಮತ್ ಅವ್ರಿಗೆ ಸಹ ತುಂಬ ಒಂದು ಆಸೆ ಇತ್ತು, ಮಂಗಳೂರಲ್ಲಿ ನಮ್ಮದು ಒಂದು ಸ್ಟ್ಯಾಂಡ್ ಎಲೋನ್ ಒಂದು ಪಾರ್ಲರ್ ಆಗಬೇಕಂತ. ಕಾಲ ಸಹ ಕೂಡಿ ಬಂತು, ಎಲ್ಲ ಒಳ್ಳೆಯದಾಯಿತು. ಸೊ ಮಂಗಳೂರು ಜನತೆಯವರೆಲ್ಲ ಬಂದು ನಮಗೆ ಸಪೋರ್ಟ್ ಮಾಡಬೇಕು. ಐಸ್ ಕ್ರೀಮ್ ಕ್ಯಾಪಿಟಲ್ ಆಫ್ ಇಂಡಿಯಾ ಎಂದೇ ಕರೆಯಲ್ಪಡುವ ಮಂಗಳೂರಿಗೆ ಕೂತು ಐಸ್ ಕ್ರೀಮ್ ಸವಿಯಲು ಮತ್ತೊಂದು ಜಾಗ ಸಿಕ್ಕಿದಂತಾಗಿದೆ. ಹಾಗಾದ್ರೆ ನೀವು ಯಾವಾಗ ಹೋಗ್ತೀರಾ? ಈಗಲೇ ಪ್ಲಾನ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಈ ವಿಡಿಯೋ ಶೇರ್ ಮಾಡಿ. ಇಂಥ ಮಂಗಳೂರಿನ ಹೊಸ ಫುಡ್ ಸ್ಪಾಟ್ಗಳಿಗಾಗಿ ತಿಂಡಿಯನ್ನ ಈಗಲೇ ಫಾಲೋ ಮಾಡಿ.